ನೋಡ್ರಕ್ಕೂ ನಿನಗೆ ಅರ್ಥ ಆಗದಿರೋ ವಿಷಯಕ್ಕೆಲ್ಲ ಕೈ ಹಾಕ್ತಾ ಇದೆಯಾ. ಇದರಿಂದ ಬರೀ ಕೈ ಅಲ್ಲ, ನೀನು ಇಡೀ ಮೈ ಸುಟ್ಕೋತೀಯಾ ಹೇಳ್ತಾ ಇದ್ದೀನಿ. ಈ ಮನೇಲಿ ಏನ್ ನಡೀತಾ ಇದೆ ಅನ್ನೋ ಸಣ್ಣ ಕ್ಲೂ ಕೂಡ ನಿನಗಿಲ್ಲ ರಕ್ಕು. ಆ ಕೃಷ್ಣನ್ ಬಗ್ಗೆ ಯಾವ ಇಷ್ಟನ್ನು ನಿನಗೆ ಗೊತ್ತಿಲ್ಲ, ಅರ್ಥ ಮಾಡ್ಕೋ. ಅಕ್ಕ, ನನ್ನ ಎದುರಿಗೆ ಪ್ರಪಂಚದ ಅತಿ ದೊಡ್ಡ ಕ್ರಿಮಿನಲ್ನ ನೀನು ಕರ್ಕೊಂಡು ಬಂದು ನಿಲ್ಲಿಸಿ ಅವ್ನು ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಕೊಡ್ತೀನಿ ಅಂದರೆ ಅವನ ಪರವಾಗಿ ನಿಂತು ಹೋರಾಡ್ತೇನೆ ಹೊರತು ನಾನು ಬದಲಾಗಲ್ಲ ಅಕ್ಕ. ನೋಡು, ನಿನಗೆ ಬೇರೆ ಏನಾದರೂ ಮಾತಾಡೋಕಿದ್ರೆ ಮಾತಾಡು, ನಾನು ಕೇಳಿಸ್ಕೊಳಕ್ಕೆ ರೆಡಿ ಇದ್ದೀನಿ. ಬನ್ನಿ ಹೋಗೋಣ. ಎಲ್ಲಿಗೆ? ಹೊರಗೆ. ಏನಕ್ಕೆ? ಮನೇಲೆ ಇದ್ದು ಬೇಜಾರಾಗ್ತಿದೆ. ಹೊರಗಡೆ ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರ್ಬೇಕು ಅಂತ ಅನಿಸ್ತಿದೆ. ಆದ್ರೆ ಒಬ್ಳೆ ಹೋಗೋದಕ್ಕೆ ಬೋರ್ ಆಗತ್ತೆ. ಅದಕ್ಕೆ ನೀವು ನನ್ನ ಜೊತೆಗೆ ಬನ್ನಿ. ಅಲ್ಲಮ್ಮ, ನಿನಗೆ ಹೊರಗೆ ಹೋಗಕ್ ಬೋರು ಅಂತಂದ್ರೆ ನಾನ್ ನಿನ್ ಜೊತೆ ಬರ್ಬೇಕಾ? ನಾನೇನ್ ಎಂಟರ್ಟೈನರಾ? ಹಂಗೆ ಅನ್ಕೊಳ್ಳಿ, ನನ್ಗೆ ಏನೋ ಬೇಜಾರಿಲ್ಲ. ನನ್ಗೂ ತಾನೇ ಯಾರಿದ್ದಾರೆ ಹೇಳಿ. ಬನ್ನಿ ಹೋಗೋಣ. ಎದಳಿ ಏ ಬನ್ನಿ, ಸುಮ್ಮನೆ ಮಾತ್ ಕೇಳು ಸೌಮ್ಯ. ಬನ್ನಿ. ಥ್ಯಾಂಕ್ ಯು. ಚೆನ್ನಾಗಿದ್ಯಾ? ನನಗೆ ಬೇಜಾರಾಗ್ತಿತ್ತು ಅಂತ ತಾನೇ ನೀನು ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಸುಮ್ಮನೆ ಯಾಕಮ್ಮ ತೊಂದರೆ ತಗೊಳ್ದಕ್ಕೆ ಹೋದೆ? ನೀವು ನನ್ನ ಇಷ್ಟು ಚೆನ್ನಾಗಿ ಹಗಲು ರಾತ್ರಿ ನೋಡ್ಕೊಂಡಿದ್ದೀರಾ, ನಿಮಗೆ ಅವಾಗ ತೊಂದರೆ ಆಗ್ಲಿಲ್ವಾ? ನಿಮ್ಗೊಂದು ಜೋಕ್ ಹೇಳಲಾ? ಒಂದಿನ ನಮ್ ಕಾಲೇಜ್ ಹತ್ರ ಒಂದ್ ಪಾನಿಪುರಿ ಅಂಗಡಿ ಇತ್ತು. ಹಲೋ ಮಾಮ, ಆ ಯಶೋದ ಇಲ್ಲೇ ರೋಡಲ್ಲಿದ್ದಾವೆ, ಶ್ರೀನಿವಾಸ ನಗರ ಬಸ್ ಸ್ಟಾಪ್ ಹತ್ರ. ಆದರೆ ಅವಳ ಜೊತೆ ಯಾರೋ ಹುಡುಗಿನೂ ಇದ್ದಾಳೆ. ಸರಿ, ಅವಳ ಜೊತೆ ಇರೋ ಹುಡುಗಿ ನಾನೇ ಹೇಳ್ತಿದ್ದೀನಲ್ಲ, ಅವಳಿಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡ್ತಿದ್ದಾಳೆ. ಮಾವ ಅಂತೂ ಅವಳ ಸಿಕ್ಕಾಪಟ್ಟೆ ನಂಬಿದ್ದಾರೆ. ಮಾವನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಲ್ಲ, ಅಷ್ಟು ಈಜಿಯಾಗಿ ಯಾರನ್ನೂ ನಂಬಲ್ಲ ಅವರು. ಆದರೆ ಈ ರುಕ್ಕು ವಿಚಾರದಲ್ಲಿ ಹಾಗಿಲ್ವೇ ಇಲ್ಲ ಮಾವ. ಅವಳು ಕೂಡ ಸಕ್ಕ ಶಾರ್ಪ್ ಇದ್ದಾಳೆ, ಸೂಪರಾಗಿ ಕೆಲಸ ಮಾಡ್ತಿದ್ದಾಳೆ. ಅವಳಿಗೆ ಏನು ಮಾಡಬೇಕು ಅನ್ನೋದು ಪಕ್ಕಾ ಗೊತ್ತಿದೆ. ಏನೋ ನೀನು ಗೊತ್ತಿರೋಳು ಅಂತ ಹೇಳ್ತಾ ಇದ್ದೀನಿ. ವಿಷಯ ಏನು ಅಂದರೆ, ಅವಳು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಎಲ್ಲ ಕೆಲಸನೂ ಅವಳೇ ಟೇಕ್ ಓವರ್ ಮಾಡ್ತಾಳೆ ಅಂತ ನನಗನ್ನಿಸ್ತಿದೆ. ಕರೆಕ್ಟಾಗಿ ಅವಳು ಪೊಸಿಷನ್ ಮಾಡ್ಕೋತಿದ್ದಾಳೆ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಎಲ್ಲನೂ ಪರ್ಫೆಕ್ಟಾಗಿ ಮಾಡ್ತಿದ್ದಾಳೆ. ಸಖತ್ ಬುದ್ಧಿವಂತೆ ಅವಳು. ಅಯ್ಯೋ, ಅವಳೇ ನಂಗೆ ಹೇಳಿದಾಳೆ ಅಂತೀನಿ. ಸೈಲೆಂಟಾಗಿ ಎಲ್ಲ ಕೆಲಸನೂ ಆಗ್ಬೇಕಾದ್ರೆ ಗಲಾಟೆ ಮಾಡೋದ್ರಲ್ಲಿ ಏನು ಅರ್ಥ ಇದೆ ಅಂತ. ಅವಳು ಹೇಳೋದು ಸರಿನೇ ಅನ್ಸುತ್ತಪ್ಪ. ನೀನು ಏನೇ ಹೇಳು, ಅವಳನ್ನಂತೂ ಇನ್ಮೇಲೆ ಯಾರಿಂದನೂ ಹಿಡಿಯೋಕ್ಕಾಗಲ್ಲ. ಅವಳು ಆಲ್ರೆಡಿ ಮನೆ ಒಳಗಡೆ ಹೋಗಾಗಿದೆ. ಮಾವಂಗಂತೂ ಅವಳು ಮತ್ತೆ ವೇದವಾಕ್ಯ. ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ಇನ್ನೊಂದು ಸತಿ ಯಾವಾಗಾರು ಮಾತಾಡೋಣ. ಹಾಂ, ಬಾಯ್.
ಮಿಕ್ಕಿದ ಕೆಲಸ ರಾಚಮ್ಮ ನೋಡ್ಕೋತಾರೆ, ಟೆನ್ಷನ್ ಇಲ್ಲ. ನಿಂತ್ಕೋ ಯಶು. ನನ್ನ ಮೇಲೆ ಕೋಪನ ನಿನಗೆ? ಮಾತಾಡಲ್ವಾ? ನನ್ನ ಮುಖ ನೋಡೋಕ್ಕೂ ನಿನಗೆ ಅಸಹ್ಯ ಆಗ್ತಾ ಇದೆಯಾ? ಈ ಜಗತ್ತಲ್ಲಿ ಈ ಸೂರ್ಯಪ್ರಕಾಶ್ ಒಬ್ಬರ ಹತ್ರ ಮನಸ್ಸು ಬಿಚ್ಚಿ ಮಾತಾಡ್ತಾನೆ ಅಂದರೆ ಅದು ನನ್ನ ಮುದ್ದು ತಂಗಿ ಯಶೋದ ಹತ್ರ ಮಾತ್ರ. ನೀನೇ ನನ್ನ ಹತ್ರ ಮುನ್ಸ್ಕೊಂಡ್ಬಿಟ್ರೆ ಹೇಗಮ್ಮ? ನಾನಿನ್ ಯಾರ ಹತ್ರ ಹೇಳ್ಕೊಳ್ಳಿ, ಯಾರ ಹತ್ರ ಮಾತಾಡಲಿ? ನನ್ಗೆ ಯಾರಿದ್ದಾರೆ ನೀನು ಬಿಟ್ರೆ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ನೋಡು, ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ನಿನ್ಗೆ ಮನಸ್ಸಾಗತ್ತಾ? ಹೇಳಮ್ಮ.